ಶಾಣಾಪುರ ಕ್ಷೇತ್ರದ ನೀರು ಬಳಕೆ ಸಾರದ ಸಂಘದ ಮಾಜಿ ಅಧ್ಯಕ್ಷ ಅಯೋಧ್ಯೆ ವೆಂಕಟೇಶ್ವರ ಮಾತಾಡ್ತಾ ಇದ್ದಾರೆ. ಇವತ್ತು ಎರಡನೇ ಬೆಳೆ ನೀರು ಕೊಡಬೇಕಂತಂದೇಳಿ ನಾವು ರೈತರೆಲ್ಲರೂ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇವೆ. ಎರಡನೇ ಬೆಳೆ ಯಾಕೆ ಕೊಡಬಾರ್ದು ಅಂತಂದರೆ, ಇವಾಗೇನು ಒಂದು ಸೆಟ್ರೆಸ್ ಗುಡ್ಸೋಕ್ಕೆ ತಾವು 19ನೇ ಗೇಟು ಟ್ರೆಸ್ ಗೇಟ್ ಹೊಡೆದಂತ ಒಂದು ಗೇಟು ಮಾಡೋಕ್ಕೆ ಸುಮಾರು ತಿಂಗಳುಗಳು ತಗೊಂಡಿರಿ. ಆದರೆ ಇವತ್ತು ದುಡ್ಡು ಇಲ್ಲ. ಸೆಟ್ರೆಸ್ಗೆ ಮಾಡೋಕ್ಕೆ ಏನೋ ಗುಜರಾತ್ನವ್ರ ಕಂಪ್ನಿಯವರಿಗೆ ಕೊಟ್ಟಿದ್ದಾರೆ, ಅವರಿಗೆ ದುಡ್ಡು ಹಾಕಿಲ್ಲ ಸರ್ಕಾರ ದುಡ್ಡು ಸುಮಾರು 8 ಮಾಡ್ತಾರೆ. ಅವರಿಗೆ ದುಡ್ಡು ಹಾಕಿದರೆ ಮಾಡಿದ್ರೆ ಈಗ ಕನ್ನಯ್ಯನಾಯ್ಡು ಹೇಳಿದಾನೆ, ನಮಗೆ ದುಡ್ಡು ಹಾಕಿದ್ದೆ ನಾವು ಇಮಿಡಿಯೇಟ್ ಫೆಬ್ರವರಿ ತಿಂಗಳಿಂದನೇ ನಾವು ಸ್ಟಾರ್ಟ್ ಮಾಡ್ತೀವಿ. ಕನ್ನಯ್ಯನಾಯ್ಡನೇ ಹೇಳೋಣ, ಎರಡನೇ ಬೆಳೆ ನೀರು ಕೊಡ್ರಿ ನೀವು, ಇಂಜಿನಿಯರ್ ಟೆಕ್ನಿಕಲ್ ಇಂಜಿನಿಯರ್, ಎರಡನೇ ಬೆಳೆ ನೀರು ಕೊಡ್ರಿ ನೀವು. ಎರಡನೇ ಬೆಳೆ ನೀರು ಕೊಟ್ಟರೆ ನಮಗೆ 15-20 ದಿವಸನೇ ಸಾಕು. ನಮಗೆ 2 ತಿಂಗಳೊಳಗೆ ಮುಗಿಸಿಬಿಡ್ತೀವಿ. ಮಾರ್ಚ್ ಎಂಡಿಂಗ್ವರೆಗೂ ನೀರು ಕೊಟ್ಟರೆ ನಮಗೆ ಒಂದು ಬೆಳೆ ಬಂದುಬಿಡ್ತೈತೆ. ನಂತರ ಮಾರ್ಚಿನಿಂದ ಹಿಡಿದು ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೆ ಆರಾಮಾಗಿ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ. ಆದ್ದರಿಂದ ಸರ್ಕಾರ ಇವತ್ತು ರೈತರಿಗೆ ಸಹಕಾರ ಮಾಡಬೇಕು. ಯಾಕಂದರೆ ಇವತ್ತು ಈ ಸುದ್ದಿ ಬೆಳೆ ನಾವು ರೈತರೆಲ್ಲ ಬೆಳೆದಿದ್ವಿ. ಎಕರೆಗೆ ಗರಿ ರೋಗಗಳು ಬಂದು ಬರೀ ಎಕರೆಗೆ 36 ಚೀಲ ಬಂದರೆ ನಾವು ಇವಾಗೇ ಲಾಸ್ ಆಗಿವಿ. ಇನ್ನೂ ಒಂದು ಬೆಳೆ ಇಲ್ಲದ್ರೆ ನಮ್ಮ ಕುಟುಂಬ ಬೀದಿ ಪಾಲಾಗ್ತದೆ. ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ರೈತನ್ನು ಉಳಿಸ್ಬೇಕು, ನೀರು ಕೊಟ್ಟಂತಂದೇಳಿ ಈ ಸಂದರ್ಭದಲ್ಲಿ 2 ಮಾತುಗಳನ್ನು ಹೇಳ್ತೇನೆ. ಜೈ ಹಿಂದ್, ಜೈ. ಈ ಎರಡನೇ ಬೆಳೆ ನೀರು ಕೊಡೋ ಕಾರಣಕ್ಕೆ ನಾವು ಕಂಪ್ನಿಯಲ್ಲಿ ನವೆಂಬರ್ 3ರಂದು ನಾವು ಬಂದಾಚರಣೆ ಮಾಡ್ತಿದ್ದೇವೆ. ಎಲ್ಲ ಸಾರ್ವಜನಿಕರು ರೈತರು ಸಹಕಾರ ಮಾಡಬೇಕಂತಂದು ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ.